ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯದರಸಿ ಧಾರಾವಾಹಿಯ 19ನೇ ಸಂಚಿಕೆ. ಬೆಳಗ್ಗಾಗಿತ್ತು. ವೇದನ ಎದೆ ಮೇಲೆ ಬೆಚ್ಚಗೆ ಮಲಗಿದ್ದವಳಿಗೆ ಎಚ್ಚರವಾಯಿತು. ಅವನ ಹೃದಯದ ಬಡಿತ ಜೋರಾಗಿ ಕೇಳಿಸುತ್ತಿತ್ತು. ಎದ್ದೇಳಲು ಮನಸ್ಸು ಬರಲಿಲ್ಲ ಅವಳಿಗೆ. ಮತ್ತಷ್ಟು ಬಿಗಿಯಾಗಿ ಅವನನ್ನು ಅಪ್ಪಿದವಳು ಹಾಗೆ ಮಲಗಿದ್ದಲ್ಲಿಂದಲೇ ಅವನ ಮುಖವನ್ನೊಮ್ಮೆ ನೋಡಿದಳು. ಅವನು ಕಿರುನಗೆ ಬೀರುತ್ತಾ ಅವಳನ್ನೇ ನೋಡುತ್ತಿದ್ದ. ಅವನ ಕಂಡು ಒಮ್ಮೆಲೆ ಎದ್ದವಳನ್ನು ಹಿಡಿಯಲು ಹೋದ. ಅವಳಿಗೆ ಅವನ ಬುದ್ಧಿ ಮೊದಲೇ ಗೊತ್ತಿತ್ತಲ್ಲ. ಕೈಗೆ ಸಿಗದೆ ಶೌಚಾಲಯಕ್ಕೆ ಓಡಿ ಹೋದವಳು ಬಾಗಿಲು ಹಾಕಿದಳು. ಅಯ್ಯೋ ಛೇ, ನಾನೇ ಸಿಕ್ಕಿ ಹಾಕಿಕೊಂಡೆ ಅವನ ಮುಂದೆ. ಮೊದಲೇ ಎದ್ದಿದ್ದ ತರ್ಲೆ, ಆದರೂ ಸುಮ್ಮನೆ ಮಲ್ಕೊಂಡಿದ್ದ. ಸತ್ಯ, ಅವನ ಕೈಗೆ ನಾನು ಸಿಗಲಿಲ್ಲ, ಇಲ್ಲ ಅಂದರೆ ತುಂಬಾ ರೇಗಿಸ್ತಿದ್ದ, ನಾಚುತ್ತಾ ಹೇಳಿದಳು ಭುವಿ. ಕಳ್ಳಿ, ಪ್ರೀತಿ ಇದೆ, ತೋರಿಸಿಕೊಳ್ಳೋಕೆ ಏನು ದಾಡಿ ಇವಳಿಗೆ? ಮನದಲ್ಲೇ ಅಂದುಕೊಂಡವನು ವೇದ ಹೊರಗಡೆ ಹೋದ. ಸ್ನಾನ ಮುಗಿಸಿ ಬಂದವಳು ಸೀರೆ ಹಾಕಲು ಒದ್ದಾಡುತ್ತಿದ್ದಳು. ಎರಡೂ ಕೈ ಸುಟ್ಟೋಗಿ ಗಾಯ ಆಗಿತ್ತಲ್ಲ, ಅದಕ್ಕೆ. ಅದೇ ಸಮಯಕ್ಕೆ ಬಂದ ವೇದ ಅವಳ ಒದ್ದಾಟ ಕಂಡು ಅವನೇ ಎಂದು ಹಾಡು ಹೇಳುತ್ತಾ ಸೀರೆ ಉಡಿಸಿದ. ಹಣೆಗೆ ಸಿಂಧೂರ ಇಟ್ಟ. ಕೂದಲನ್ನು ಹಾಗೆ ಕ್ಲಿಪ್ ಹಾಕಿ ಬಂಧಿಸಿದ್ದ. ಅವನ ಕಾಳಜಿಗೆ ಭುವಿ ಮನಸ್ಸು ಸೋತಿತ್ತು. ಹಾಗೆ ನೋಡುತ್ತಿದ್ದವರು ಕಣ್ಣಲ್ಲೇ ಮಾತಾಡುತ್ತಿದ್ದರು. ಅವನ ಕೈ ಅವಳ ನಡುಸುತ್ತಿತ್ತು. ಇಬ್ಬರು ಡ್ರೀಮ್ ಲ್ಯಾಂಡ್ನಲ್ಲಿ ತೇಲಾಡುತ್ತಿದ್ದರು. ಮಗ ಮಗ ಎನ್ನುತ್ತಾ ಅವರ ಕೋಣೆಗೆ ಬಂದಿದ್ದ ವಿನು. ಎಚ್ಚೆತ್ತವಳು ವೇದನನ್ನು ದೂರಕ್ಕೆ ತಳ್ಳಿ ದೂರ ಸರಿದು ನಿಂತಳು. ಛೇ, ಎಷ್ಟು ಚೆನ್ನಾಗಿತ್ತು. ಇವನೊಬ್ಬ ಶಿವಪೂಜೆಯಲ್ಲಿ ಕರಡಿ ಬರೋ ಥರ ಬಂದುಬಿಟ್ಟ. ಅವಳ ಮನಸ್ಸಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಬಹುದಿತ್ತು. ವೇದ ಮನಸ್ಸಲ್ಲೇ ಮಾತಾಡಿದವನು, ನೀನ್ಯಾಕೋ ಈ ಟೈಮಲ್ಲಿ ಇಲ್ಲಿಗೆ ಬಂದೆ? ತುಸು ಕೋಪದಲ್ಲೇ ಹೇಳಿದನು ವೇದ. ಭುವಿ, ಸ್ವಲ್ಪ ಕಾಫಿ ಮಾಡ್ಕೊಂಡು ಬಾರೆ ಎಂದನು ವಿನು. ವೇದನನ್ನೇ ನೋಡುತ್ತಿದ್ದವಳು ವ್ಯಂಗ್ಯವಾಗಿ ನಗುತ್ತಾ ಹೋದಳು. ಮತ್ತೆ ಕೋಪದಿಂದ, ನೀನ್ಯಾಕೋ ಇವಾಗ ಬಂದೆ? ವೇದ ಕೇಳಿದಾಗ, ಏನೋ ನೀನೇ ತಾನೇ ಹೇಳಿದ್ದು ಬೆಳಗ್ಗೆ ಮನೆಗೆ ಬಾ, ಎಲ್ಲಿಗೋ ಹೋಗೋದಿದೆ ಅಂತ. ಇವಾಗೇನೋ ಮರೆತು ಹೋಯ್ತಾ? ವಿನು ಕೇಳಿದಾಗ, ಹೌದಲ್ವಾ, ನಾನೇ ಹೇಳಿದ್ದು ಬರೋಕೆ. ಆದರೆ ಇದೇ ಟೈಮ್ನಲ್ಲಿ ಯಾಕೆ ಬಂದೆ? ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ರೆ ಭುವಿಗೆ ನನ್ನ ಮೇಲೆ ಏನು ಕೋಪ ಅಂತ ತಿಳ್ಕೊಳ್ತಿದ್ದೆ. ನೀನೊಬ್ಬ ಇಡಿಯಟ್. ವೇದ ಬೈಯುತ್ತಿರಬೇಕಾದರೆ, ಏನೋ ನಿನಗೆ ಬೈಯೋಕ್ಕೂ ನಾನೇ ಬೇಕು, ಸಹಾಯಕ್ಕೂ ನಾನೇ ಬೇಕು, ಲವ್ ಸೆಟ್ ಮಾಡ್ಕೊಳ್ಳೋಕ್ಕೂ ನಾನೇ ಬೇಕು, ಮದುವೆ ಮಾಡಿಸೋಕ್ಕೂ ನಾನೇ ಬೇಕು, ಮತ್ತು ವಿನು ಹೇಳುತ್ತಿರಬೇಕಾದರೆ ವೇದ ತನ್ನ ಕೈಯಿಂದ ಅವನ ಬಾಯಿ ಮುಚ್ಚಿ, ನನಗೆ ಎಲ್ಲದಕ್ಕೂ ನೀನೇ ಬೇಕು. ನನ್ನ ಕಷ್ಟ ಸುಖ ಖುಷಿ ಎಲ್ಲನೂ ನಾನು ನಿನ್ನ ಹತ್ರ ತಾನೇ ಹೇಳ್ಕೊಳ್ಳೋದು. ನಿನ್ನ ಬಿಟ್ಟು ಬೇರೆ ಯಾರಿದ್ದಾರೆ ನನಗೆ ಸಪೋರ್ಟ್ ಮಾಡೋಕೆ? ವೇದ ಹೇಳುತ್ತಿರಬೇಕಾದರೆ ಭುವಿ ಕಾಫಿ ಹಿಡಿದು ಅಲ್ಲಿಗೆ ಬಂದಿದ್ದಳು. ಯಾಕೋ, ನಿನ್ನ ಹೆಂಡತಿ ಇಲ್ವಾ? ನಿನ್ನ ಹೃದಯದರಸಿ ಇಲ್ವಾ? ವಿನು ವ್ಯಂಗ್ಯವಾಗಿ ನಗುತ್ತಾ ಹೇಳಿದ. ಯಾರು? ಇವಳ? ನನ್ನ ಬಿಟ್ಟು ಹೋಗೋ ಮಾತು ಆಡ್ತಿದ್ದಾಳೆ. ಇವಳು ನನ್ನ ಕಷ್ಟ ಕೇಳುತ್ತಾಳ? ವೇದ ಹೇಳುತ್ತಾ ಇರಬೇಕಾದರೆ ಅವನನ್ನೇ ದುರುಗುಟ್ಟಿ ನೋಡಿದಳು ಭುವಿ. ಏನು ಗುರಾಯಿಸ್ತಿರೋದು? ಅವನಿಗೆಲ್ಲ ಗೊತ್ತು. ವೇದ ಹೇಳಿದಾಗ, ಯಾಕೆ ಭುವಿ, ಏನಾಯಿತು? ಯಾಕೆ ಅವನನ್ನು ಬಿಟ್ಟು ಹೋಗೋ ನಿರ್ಧಾರ? ನೀನು ಮಾಡುತ್ತಿರುವುದು ಸರಿಯಲ್ಲ. ಅವನು ನಿನ್ನ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾನೆ. ನೀನು ಈ ರೀತಿ ಮಾಡಿದರೆ ಅವನಿಗೂ ನೋವಾಗುತ್ತದೆ. ನಿನಗೆ ಅವನನ್ನು ಬಿಟ್ಟು ಹೋಗಲು ಯಾರಾದರೂ ಒತ್ತಡ ಹಾಕಿದ್ದಾರಾ? ವಿನು ಕೇಳಿದಾಗ, ಪ್ರಶ್ನೆ ಮೇಲೆ ಪ್ರಶ್ನೆ. ಲಾಯರ್ ಅಂತ ಪ್ರೂವ್ ಮಾಡಬೇಡ. ನನಗೆ ಗೊತ್ತು ನೀನು ಲಾಯರ್ ಅಂತ. ಮತ್ತೆ ಇದು ನಮ್ಮಿಬ್ಬರ ವಿಷಯ, ನೀನು ತಲೆ ಹಾಕಬೇಡ ಎಂದು ಅಲ್ಲಿಂದ ಸೀದಾ ಹೋದಳು ಭುವಿ. ಹೇ ಭುವಿ, ಹಾಗ್ಯಾಕೆ ಹೇಳ್ತೀಯಾ? ವೇದ ಹೇಳಿದರೂ ಕೇಳದೆ ಅವಳು ಕೋಣೆಯಿಂದ ಹೊರ ಹೋಗಿ ಆಗಿತ್ತು. ಗಂಡ ಹೆಂಡತಿಯಿಂದ ಉಗಿಸಿಕೊಳ್ಳೋದೇ ಆಯಿತು ನನ್ನ ಜೀವನ. ಮದುವೆ ಮಾಡಿಸಿದ ತಪ್ಪಿಗೆ ಇದನ್ನೆಲ್ಲ ಕೇಳಿಸ್ಕೊಳ್ಬೇಕು.
ಬೇಸರದಿಂದ ಹೇಳಿದನು ವಿನು. ಬೇಜಾರು ಮಾಡ್ಕೊಳ್ಬೇಡ್ವೋ, ನನಗೂ ಅವಳು ಇದೇ ರೀತಿ ಮಾತಾಡುವುದು. ನಾನು ಒಮ್ಮೆ ಅವಳ ಮನೆಗೆ ಹೋಗಿ ಮಾತಾಡಲ್ಲ. ಮೇಷ್ಟ್ರು ಬಳಿ ನಾನೇ ಮಾತಾಡಿ ಕ್ಷಮೆ ಕೇಳುವೆ. ಅದಕ್ಕಿಂತ ಮೊದಲು ಹೊಸ ಕೇಸ್ ಇನ್ವೆಸ್ಟಿಗೇಷನ್ಗೆ ಹೋಗೋದಿದೆ. ನನ್ನೊಂದಿಗೆ ನೀನು ಬಾ, ವೇದ ಹೇಳಿದನು. ನನಗೆ ಸ್ವಲ್ಪ ಕೆಲಸ ಇದೆ, ನಿನಗೆ ನಾನು ಆಮೇಲೆ ಸಿಗುವೆ ಎಂದು ವಿನು ಅಲ್ಲಿಂದ ಹೊರ ಹೋಗುತ್ತಿರಬೇಕಾದರೆ, ನಿನ್ನ ಕೆಲಸ ಏನೆಂದು ನನಗೆ ಗೊತ್ತು. ಚೇತುನ ನೋಡೋದು ತಾನೇ. ಮೊದಲು ಕಾಲೇಜ್ಗೆ ಹೋಗೋಣ, ನಂತರ ಇನ್ವೆಸ್ಟಿಗೇಷನ್, ನಂತರ ಭುವಿ ತಂದೆ ಮನೆಗೆ, ವೇದ ಹೇಳಿದಾಗ, ಚೇತುನ ನೋಡಿದ ಮೇಲೆ ನಾನು ಎಲ್ಲಿಗೆ ಬೇಕಾದರೂ ಬರುವೆ. ನನ್ನ ದಿನ ಅವಳಿಂದನೇ ಪ್ರಾರಂಭವಾಗುವುದು, ಅವಳಿಂದಾನೇ ಅಂತ್ಯ ಕೂಡ ಆಗೋದು. ಗೊತ್ತಾಯ್ತಲ್ಲ, ಅಂತ್ಯ ಕೂಡ ಅವಳಿಂದನೇ ಆಗೋದು, ವಿನು ಹೇಳುತ್ತಿರಬೇಕಾದರೆ, ಗೊತ್ತಾಯ್ತು, ಸಂಜೆನೂ ಅವಳ ಕಾಲೇಜ್ ಹತ್ರ ಬಿಡ್ತೀನಿ. ನೀನೊಬ್ಬ ಯಾವಾಗ ನೋಡಿದ್ರು ಚೇತು ಚೇತು ಅಂತ ಇರ್ತೀಯ, ವೇದ ಹೇಳುತ್ತಿರಬೇಕಾದರೆ ಭುವಿ ಕಾಫಿ ಕಪ್ಪನ್ನು ತೆಗೆದುಕೊಂಡು ಹೋಗಲು ಬಂದಳು. ತಾವೇನು ಕಡಿಮೆ ಇರಲಿಲ್ಲ ಸರ್. ಕಾಲೇಜ್ಗೆ ಹೋಗ್ತಿದ್ದಾಗ ಕ್ಲಾಸ್ನಲ್ಲಿ ನನ್ನ ಕೂತ್ಕೊಳ್ಳೋಕೆ ಬಿಡ್ತಿದ್ಯಾ? ಬೆಳಗ್ಗಿನಿಂದ ಸಂಜೆವರೆಗೂ ಬರೀ ಭುವಿ 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 ಅಂತಾನೆ ನನ್ನ ಜಪ ಮಾಡ್ತಾ ಇದ್ದೆ. ಬೆಳಗ್ಗಿನಿಂದ ಸಂಜೆ ತನಕ ನನ್ನ ಪ್ರಾಣ ತಿಂತಾ ಇದ್ದೆ, ಭುವಿ ಹೇಳುತ್ತಿದ್ದಾಗ ಭುವಿ ನಗುತ್ತಾ ಕಾಫಿ ಕಪ್ ಹಿಡಿದುಕೊಂಡು ಕೋಣೆಯಿಂದ ಹೊರಬಂದಳು. ಅವಳನ್ನೇ ನೋಡುತ್ತಿದ್ದ ವೇದ, ಲೂ, ಅವಳ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ್ವೋ. ಮೊದಲೇ ನನ್ನ ಕಂಡರೆ ದೂರ ಓಡುತ್ತಾಳೆ. ಮೊದಲಿನ ವಿಷಯ ಅವಳ ಮುಂದೆ ಹೇಳಬೇಡ. ನನ್ನ ಕಂಡು ನಗೋ ಹಾಗೆ ಮಾಡಬೇಡ, ವೇದ ಹೇಳಿದಾಗ, ಆಯಿತು ಮಾರಯ್ಯ, ಮೊದಲು ಬಾ, ಕಾಲೇಜ್ ಹತ್ರ ಹೋಗೋಣ ಎಂದು ವೇದನನ್ನು ಎಳೆದುಕೊಂಡು ಹೋಗಲು ಮುಂದಾದ ವಿನು. ಇರೋ, ನಾನಿನ್ನು ಮುಖಾನೇ ತೊಳೆದಿಲ್ಲ ಎಂದವನು ಶೌಚಾಲಯಕ್ಕೆ ಓಡಿದ. ಬೇಗ ಬಾರೋ, ಲೇಟಾಯಿತು ಎನ್ನುತ್ತಾ ಮಂಚದ ಮೇಲೆ ಕುಳಿತು ಬಿಟ್ಟ ವಿನು. ಸ್ನಾನ ಮುಗಿಸಿ ಹೊರಬಂದವನು ಶರ್ಟ್ ಪ್ಯಾಂಟ್ ಹಾಕಿ ಹೊರಟರು. ಮೆಟ್ಟಳಿಳಿದು ಕೆಳಗೆ ಬರಬೇಕಾದರೆ, ತಿಂಡಿ ತಿನ್ಕೊಂಡು ಹೋಗ್ರೋ, ಚಂದ್ರಶೇಖರ್ ಕರೆದಾಗ, ಬೇಡ ಅಂಕಲ್, ನಾವು ಹೊರಗಡೆ ತಿಂತೀವಿ. ವೇದನಿಗೆ ಏನೋ ಇನ್ವೆಸ್ಟಿಗೇಷನ್ ಇದೆ ಅಂತೆ, ಬೇಗ ಹೋಗಬೇಕು, ವಿನು ಹೇಳಿದನು. ನಾನು ಈಗ ಹೋದರೆ ಭುವಿ ತಿಂಡಿಯೂ ತಿನ್ನದೆ ಹಾಗೆ ಇರುತ್ತಾಳೆ. ಪಾಪ, ಕೈ ನೋವು ಬೇರೆ, ನಾನೇ ತಿನ್ನಿಸಿ ಹೊರಡುವೆ ಎಂದವನು ಒಂದು ಪ್ಲೇಟ್ಗೆ ಚಿತ್ರಾನ್ನ ಬಡಿಸಿ ಅಡುಗೆ ಕೋಣೆಯತ್ತ ಹೋದ. ಅಯ್ಯೋ, ಇವನಿಗೆ ನನ್ನ ಕಷ್ಟ ಅರ್ಥ ಆಗಲ್ವೇ, ತಿಂಡಿ ತಿನ್ನೋಕೆ ಕೂತನಲ್ಲ ಎನ್ನುತ್ತಾ ವಿನು ತಿಂಡಿ ತಿನ್ನಲು ಕೂತ. ಸೀತಮ್ಮ ಹಾಗೂ ಭುವಿ ಅಡುಗೆ ಕೋಣೆಯಲ್ಲಿದ್ದರು. ಸೀತಮ್ಮ, ಅಪ್ಪ ಕರೀತಿದ್ದಾರೆ, ಏನಂತ ಕೇಳಿ, ಸುಳ್ಳು ಹೇಳಿ ಅವರನ್ನು ಹೊರ ಕಳುಹಿಸಿದ್ದ ವೇದ. ನಂತರ ಭುವಿ ಬಳಿ ಬಂದು, ತಗೋ ತಿಂಡಿ ತಿನ್ನು ಎಂದು ಅವಳ ಬಾಯತ್ತ ಇಟ್ಟನು. ನನಗೆ ಬೇಡ, ನಾನು ಆಮೇಲೆ ತಿನ್ನುವೆ. ನೀನು ತಿಂದಿಲ್ಲ ತಾನೆ, ನೀನು ತಿನ್ನು, ಭುವಿ ಹೇಳಿದಾಗ, ನೀನು ತಿಂದರೆ ಮಾತ್ರ ನಾನು ತಿನ್ನುವುದು. ತಗೋ, ಮೊದಲು ನೀನು ತಿನ್ನು ಎಂದು ಕೈತುತ್ತು ಕೊಟ್ಟನು ವೇದ. ಏನೊಂದು ಮಾತಾಡದೆ ಸುಮ್ಮನೆ ತಿಂದಳು ಭುವಿ. ಪ್ಲೇಟನ್ನು ತೊಳೆಯಲು ಹೋಗುತ್ತಿದ್ದವನ ತಡೆದು, ನಾನೇ ತೊಳೆಯುತ್ತೇನೆ, ನೀನು ತಿಂಡಿ ತಿನ್ನು ಎಂದವನು ಅವನಿಗೆ ಇಷ್ಟವೆಂದೇ ಮಾಡಿದ್ದ ಕೇಸರಿ ಬಾತ್ ಅನ್ನು ಪ್ಲೇಟ್ಗೆ ಹಾಕಿ ಕೊಟ್ಟಳು. ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ ವೇದ. ಅವಳೇ ಚಮಚದಿಂದ ತುತ್ತು ಕೊಡಲಾರಂಭಿಸಿದ್ದಳು. ಅವಳ ಪ್ರೀತಿಯಲ್ಲೇ ತಾಯಿ ಪ್ರೀತಿ ಕಂಡವನು ಅವನು. ಅವಳ ಒಂದೊಂದು ಕೈ ತುತ್ತಲ್ಲೂ ಅವಳ ಪ್ರೀತಿಯನ್ನು ಕಂಡಿದ್ದ. ಕಣ್ಣಲ್ಲಿ ಹಾಗೆ ಕಣ್ಣೀರು ಬಂದಿತ್ತು. ಕಣ್ಣೀರು ಒರೆಸಿದವಳು, ನನ್ನ ತುಂಬ ಹಚ್ಕೋಬೇಡ ವೇದ. ಮುಂದೆ ನಾನು ನಿನ್ನಿಂದ ದೂರ ಆದರೆ ನಿನ್ನಿಂದ ಸಹಿಸಲು ಆಗದು, ಭುವಿ ಹೇಳುತ್ತಿದ್ದಾಗ ಅವಳ ಬಾಯಿಗೆ ಕೈ ಅಡ್ಡ ಇಟ್ಟವನು, ನೀನು ನನ್ನಿಂದ ದೂರ ಹೋಗೋಕ್ಕೆ ನಾನು ಬಿಡಲ್ಲ. ಒಂದು ವೇಳೆ ನನ್ನಿಂದ ದೂರ ಹೋದರೂ ನನ್ನ ಪ್ರೀತಿ ನಿನ್ನನ್ನು ನನ್ನಿಂದ ದೂರ ಹೋಗಲು ಬಿಡಲ್ಲ. ಮತ್ತೆ ನೀನು ನನ್ನ ಸೇರುವಂತೆ ಮಾಡುತ್ತದೆ. ನನ್ನದು ಟೈಮ್ ಪಾಸ್ ಪ್ರೀತಿ ಅಲ್ಲ ಚಿನ್ನಿ. ಸಾಯೋ ಕೊನೆ ಉಸಿರಿನವರೆಗೂ ನಿನ್ನ ಜೊತೆಗೆ ಇರಲು ಬಯಸುವೆ, ವೇದ ಹೇಳಿದಾಗ, ಸಾಯೋ ಮಾತು ಬೇಡ ವೇದ ಎಂದಳು ಭುವಿ. ನನ್ನಿಂದ ದೂರ ಹೋಗೋ ಮಾತು ಆಡಬೇಡ ಚಿನ್ನಿ, ವೇದ ಹೇಳಿದನು. ಇಷ್ಟು ಪ್ರೀತಿ ಇದೆ ಇಬ್ಬರಲ್ಲೂ, ಮತ್ತೆ ಯಾಕೆ ಈ ಭುವಿ ವೇದನಿಂದ ದೂರ ಹೋಗೋ ಮಾತು ಆಡ್ತಿದ್ದಾಳೆ? ಏನೋ ಇದೆ, ಅದೇನು ಅಂತ ಕಂಡುಹಿಡಿಯಬೇಕು, ಮನದಲ್ಲೇ ಮಾತಾಡಿಕೊಂಡನು ವಿನು. ಭುವಿ ವಿನುವನ್ನು ಗಮನಿಸಿದಳು. ವೇದನನ್ನು ದೂರ ತಳ್ಳಿ ಅಲ್ಲಿಂದ ಹೊರಬಂದಳು.
ಮಗ, ನನ್ನ ಹುಡುಗಿ ವಿನು ಹೇಳಿದಾಗ, ಬಾರೋ ಹೋಗೋಣ ಎಂದನು ವೇದ. ಇಬ್ಬರು ಮನೆಯಿಂದ ಹೊರಟರು. ಏನು ಹೇಳ್ತಿದ್ಯಾ ಚಿಕ್ಕಿ ನೀನು? ಸಿನಿಮಾ ಸೀರಿಯಲ್ನಲ್ಲಿ ಬರೋ ಸೀನನ್ನು ನೋಡಿ ಹಾಗೆ ಮಾಡ್ತಿದ್ದೀಯಾ? ನೀನು ಅವಳ ಕೈ ಸುಟ್ಟರೆ ಅವಳು ವೇದಾಂತನನ್ನು ಬಿಟ್ಟು ಓಡಿ ಹೋಗುವಳಾ? ಪ್ರೇರಣಾ ಕೇಳಿದಾಗ, ಮತ್ತಿನ್ನೇನು ಮಾಡಲಿ ಪ್ರೇರಣಾ, ನಾನೇ ಕಷ್ಟಪಡಬೇಕು. ನೀನಂತೂ ಏನೂ ಪ್ಲ್ಯಾನ್ ಮಾಡಲ್ಲ, ಏನು ಹಾಗೇ ಇಲ್ಲ ಅನ್ನೋ ಥರ ಇದೆಯಾ? ಆ ರಮ್ಯಾ ಮತ್ತು ಶಾಂಭವಿ ವೆರೈಟಿ ಪ್ಲ್ಯಾನ್ ಮಾಡ್ತಿದ್ದಾರೆ ವೇದ ಮತ್ತು ಆ ಟೀಚರ್ನ ದೂರ ಮಾಡೋಕೆ. ನನಗೆ ಭಯ, ಅವರ ಪ್ಲ್ಯಾನ್ ಸಕ್ಸಸ್ ಆಗಿ ಆ ರಮ್ಯಾನೇ ವೇದನ ಮದುವೆ ಆದರೆ ಅಂತ. ಸುಧಾ ಹೇಳುತ್ತಿರಬೇಕಾದರೆ, ಅದಕ್ಕೆ ಈ ರೀತಿ ಸಣ್ಣ ಪ್ಲ್ಯಾನ್ ಮಾಡೋದಾದರೆ ಏನಾದರೂ ದೊಡ್ಡದಾಗೆ ಮಾಡಬೇಕು, ಸಣ್ಣ ಪುಟ್ಟದ್ದಲ್ಲ. ಅವಳು ವೇದನನ್ನು ಬಿಟ್ಟು ಹೋಗಿ ಮತ್ತೆ ಯಾವತ್ತೂ ಅವನ ಬಳಿಗೆ ಬರಬಾರದು. ಆ ರೀತಿ ಏನಾದರೂ ಮಾಡಬೇಕು. ನಾನದನ್ನು ಪ್ರೇರಣಾ ಹೇಳುತ್ತಿರಬೇಕಾದರೆ, ಬರೀ ಹೇಳೋದೇ ಆಯಿತು, ಮಾಡೋದೇನು ಕಾಣ್ತಾನೇ ಇಲ್ಲ. ಏನೇ ಮಾಡೋದಿದ್ರೂ ಆದಷ್ಟು ಬೇಗ ಮಾಡು, ಇಲ್ಲ ಅಂದರೆ ನಿನಗೆ ವೇದ ಸಿಗಲ್ಲ ಎಂದು ಕರೆ ತುಂಡರಿಸಿದ್ದರು ಸುಧಾ. ಏನಪ್ಪ ಇವನು ಇನ್ನೂ ಬಂದಿಲ್ಲ? ಯಾವಾಗಲೂ ಕ್ಲಾಸ್ ಶುರುವಾಗೋ ಮೊದಲೇ ಬರುತ್ತಾನಲ್ಲ, ಇವತ್ತು ಕ್ಲಾಸ್ ಶುರುವಾಗಿ ಅರ್ಧ ಗಂಟೆ ಆದರೂ ಇನ್ನೂ ಬಂದಿಲ್ಲ ಇವನು. ನಾನು ಇವನನ್ನು ನೋಡಲು ಕ್ಲಾಸ್ ಬಂಕ್ ಬೇರೆ ಮಾಡಿ ಕೂತಿದ್ದೀನಿ. ವಿನು ದಾರಿಯನ್ನೇ ಕಾಯುತ್ತಾ ಕೂತಿದ್ದಳು ಚೇತು. ಕಾರಿನಿಂದ ಇಳಿದವನೇ ಚೇತು ಬಳಿ ಓಡೋಡಿ ಬಂದ. ಸದ್ಯ ಇವಾಗಲಾದರೂ ಬಂದ ಅಲ್ವಾ, ಖುಷಿಪಟ್ಟಳು ಚೇತು. ಸಾರಿ ಚೇತು, ಲೇಟ್ ಆಗೋಯ್ತು ವಿನು ಹೇಳಿದಾಗ, ಏನು ಲೇಟ್ ಆಯ್ತಾ? ಯಾರಿಗೆ ಹೇಳ್ತಿದ್ಯಾ? ನಾನೇನು ನಿನ್ನ ಕಾದು ಕೂತಿರಲಿಲ್ಲ ಚೇತು ಹೇಳಿದಳು. ಆದರೆ ನಾನು ನಿನ್ನ ನೋಡೋಕ್ಕೆ ತುಂಬ ಕಷ್ಟಪಟ್ಟೆ. ಇವತ್ತು ವೇದನ ಮನೆಗೆ ಹೋಗಿದ್ದೆ, ಅಲ್ಲಿ ತಡವಾಯಿತು. ನಿನ್ನ ನೋಡದ ದಿನ ನನಗೆ ಯಾವ ಕೆಲಸ ಮಾಡಲು ಮನಸ್ಸಿರುವುದಿಲ್ಲ ವಿನು ಹೇಳಿದನು. ವೇದ ವಿನು ಹಾಗೂ ಚೇತುವನ್ನು ನೋಡುತ್ತಿದ್ದ. ಅಲ್ಲಿಗೆ ಬಂದಿದ್ದ ಚಿಕ್ಕಣ್ಣ, ಏನು ಸರ್, ಇವತ್ತು ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀರಿ? ಅದು ಯೂನಿಫಾರ್ಮ್ ಬೇರೆ ಹಾಕೋದು ಬೇಡ ಅಂದ್ರಿ? ಚಿಕ್ಕಣ್ಣ ಕೇಳಿದನು. ಅದೇ ಮಕ್ಕಳ ಕಿಡ್ನಾಪ್ ಕೇಸ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ವೇದ ಹೇಳಿದಾಗ, ಮತ್ತೆ ಈ ಕಾಲೇಜ್ನಲ್ಲಿ ಏನು ಮಾಡೋದು ಸರ್? ಇವರು ನಿಮ್ಮ ಫ್ರೆಂಡ್ ಅಲ್ವಾ? ಅವರ ಜೊತೆಗೆ ಇರುವ ಹುಡುಗಿ? ಚಿಕ್ಕಣ್ಣ ಕೇಳಿದಾಗ, ಅವನ ಹುಡುಗಿ ಎಂದ ವೇದ. ಎಲ್ಲರೂ ಫಿಕ್ಸ್ ಆಗಿದ್ದಾರೆ, ನನಗೆ ಇನ್ನೂ ಯಾರೂ ಸೆಟ್ ಆಗಿಲ್ಲ ಚಿಕ್ಕಣ್ಣ ಹೇಳಿದ. ಯಾಕೆ ಚಿಕ್ಕಣ್ಣ ಬೇಜಾರು ಮಾಡ್ಕೊಳ್ತೀರಾ? ಆ ದೇವರು ನಿಮಗೆಂದು ಯಾರನ್ನಾದರೂ ಸೃಷ್ಟಿಸಿರೋರು, ಸಮಯ ಬಂದಾಗ ನಿನ್ನ ಬಳಿ ಬರುವರು ವೇದ ಹೇಳಿದನು. ಎಲ್ಲಿದ್ದಾಳೋ, ಯಾವಾಗ ಬರುತ್ತಾಳೋ ಎಂದನು ಚಿಕ್ಕಣ್ಣ. ಎಲ್ಲಿದ್ದಾಳೋ ಯಾವಾಗ ಬರುತ್ತಾಳೋ ಎಂದನು ಚಿಕ್ಕಣ್ಣ. ಇವರನ್ನು ಹೀಗೆ ಬಿಟ್ಟರೆ ಇವತ್ತು ವಿನು ಬರುವುದು ಡೌಟು. ನಾನೇ ಫಿಟ್ಟಿಂಗ್ ಇಟ್ಟು ವಿನುವನ್ನು ಎಳೆದುಕೊಂಡು ತರಬೇಕು ಎಂದವನು ಅವರತ್ತ ಹೊರಟ ವೇದ. ಲೋ ಮಗ, ಬೇಗ ಮಾತಾಡಿ ಬಾರೋ, ಮತ್ತೆ ನಮಗೆ VP ಕಾಲೇಜ್ಗೆ ಹೋಗಬೇಕು, NVK ಕಾಲೇಜ್ಗೂ ಹೋಗಬೇಕು ವೇದ ಹೇಳಿದಾಗ, ಅಲ್ಲಿಗೆಲ್ಲ ನಾವು ಯಾಕೋ ಹೋಗಬೇಕು ಆಶ್ಚರ್ಯದಿಂದ ಕೇಳಿದನು ವಿನು. ನಿನ್ನ ಹುಡುಗಿರೆಲ್ಲ ಇದ್ದಾರಲ್ಲೋ ಅಲ್ಲಿ, ಎಲ್ಲರನ್ನೂ ಯಾವಾಗಲೂ ನೋಡಿತಾನೆ ನೀನು ಕೆಲಸಕ್ಕೆ ಹೋಗೋದು. ಹೋ, ಇವಳ ಮುಂದೆ ಹೇಳಬಾರದಿತ್ತಾ? ಸಾರಿ ಮಗ ವೇದ ವ್ಯಂಗ್ಯವಾಗಿ ನಗುತ್ತಾ ಹೇಳಿದನು. ಪಾಪಿ, ಯಾಕೋ ಹೀಗೆಲ್ಲ ಮಾಡ್ತೀಯಾ? ಚೇತು, ಇವನು ಹೇಳಿದ್ದು ಸುಳ್ಳು. ನಾನು ನಿನ್ನ ಬಿಟ್ಟು ಯಾರನ್ನು ಕಣ್ಣೆತ್ತಿಯೂ ನೋಡಲ್ಲ ವಿನು ಹೇಳುತ್ತಿದ್ದಾಗ, ಇದೇ ಡೈಲಾಗ್ನ ಈಗ ತಾನೇ RV ಕಾಲೇಜ್ನಲ್ಲಿ ಒಬ್ಬಳಿಗೆ ಹೇಳಿದ್ದೆಲ್ಲೋ ವೇದ ಹೇಳಿದನು. ಲೋ ಬೇಡ ಕಣೋ, ಪ್ಲೀಸ್ ಸುಮ್ಮನಿರೋ ವಿನು ಕೈ ಮುಗಿದು ಕೇಳಿಕೊಂಡನು ವೇದನ ಬಳಿ. ಇರೋ ಬರೋ ಹುಡುಗಿರ್ನೆಲ್ಲ ನೋಡಿ ಕೊನೆಗೆ ನನ್ನ ನೋಡೋಕೆ ಬರೋದಾ ನೀನು? ಏನೋ ಪಾಪ ನನ್ನ ಹಿಂದೆ ಮುಂದೆ ಸುತ್ತಾಡುತ್ತಾನಲ್ಲ, ಇವನ ಬಗ್ಗೆ ಯೋಚಿಸೋಣ ಅಂದುಕೊಂಡೆ. ಆದರೆ ಈಗ ಹೋಗೋ, ನಿನ್ನ ಮುಖ ತೋರಿಸ್ಬೇಡ ಇನ್ನು ಎಂದವಳು ಅಲ್ಲಿಂದ ಹೋದಳು. ಯಾಕೋ ಹೀಗೆ ಮಾಡಿದೆ? ನನ್ನ ಪ್ರೀತಿನ ದೂರ ಮಾಡಿ ಖುಷಿ ಪಡ್ತೀಯಲ್ಲೋ ನೀನು. ನಾನು ನಿನ್ನ ಜೊತೆಗೆ ಬರಲ್ಲ, ನಿನ್ನ ಬಳಿ ಮಾತಾಡುವುದೂ ಇಲ್ಲ.
ನನ್ನನ್ನು ನೋಡಲು ಬರುವುದು ಬೇಡ ನೀನು ಎಂದವನು ಅಲ್ಲಿಂದ ಹೊರಡಬೇಕಾದರೆ, ಇರೋ, ನಾನೇ ಅವಳನ್ನು ಸಮಾಧಾನ ಮಾಡುವೆ ಎಂದವನು ಚೇತು ಬಳಿ ಬಂದಿದ್ದ. ಅವಳ ಕಣ್ಣಲ್ಲಿ ಕಣ್ಣೀರು ಕಂಡವನಿಗೆ ಕನ್ಫರ್ಮ್ ಆಗಿತ್ತು, ಚೇತು ಕೂಡ ವೀಣುನ ಪ್ರೀತಿ ಮಾಡುತ್ತಿದ್ದಾಳೆ ಎಂದು. ಚೇತು, ನಿಜ ಹೇಳು, ನೀನು ಅವನನ್ನು ಪ್ರೀತಿ ಮಾಡುತ್ತಿದ್ದೀಯಾ ಅಲ್ವಾ? ಇಲ್ಲ ಎಂದು ಸುಳ್ಳು ಹೇಳಬೇಡ, ನಿನ್ನ ಕಣ್ಣೀರೇ ಹೇಳುತ್ತಿದೆ ನೀನವನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ವೇದ ಚೇತು ಬಳಿ ಕೇಳಿದನು. ಅವಳು ತಲೆ ತಗ್ಗಿಸಿ ನಿಂತಿದ್ದಳು. ಪ್ರೀತಿ ಇದ್ದರೂ ಹೇಳದೇ ಇರುವುದು ತಪ್ಪು ತಾನೆ. ಅವನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದಾನೆ ವೇದ ಹೇಳಿದ. ನನಗೂ ಅವನ ಮೇಲೆ ಅಷ್ಟೇ ಪ್ರೀತಿ ಇದೆ, ಆದರೆ ನನ್ನ ಓದು ಮುಗಿಯಲಿ, ನಂತರ ಅವನ ಬಳಿ ಹೇಳೋಣ ಎಂದುಕೊಂಡಿದ್ದೆ. ಜೊತೆಗೆ ಈಗಲೇ ನನ್ನ ತಂದೆಗೆ ವಿಷಯ ಗೊತ್ತಾದರೆ ಅವರು ನನ್ನನ್ನು ಬೇರೊಬ್ಬರೊಂದಿಗೆ ಮದುವೆ ಮಾಡಿಸುತ್ತಾರಷ್ಟೆ ಚೇತು ಹೇಳಿದಾಗ, ಓಕೆ, ನೀನು ಓದಿನ ಕಡೆ ಗಮನ ಕೊಡು, ಅವನನ್ನು ನಾನು ಸಂಭಾಳಿಸುತ್ತೇನೆ. ಓದು ಮುಗಿದ ನಂತರ ನಾನೇ ನಿನ್ನ ತಂದೆಯ ಬಳಿ ಬಂದು ಮಾತಾಡುವೆ ವೇದ ಹೇಳಿದನು. ಥ್ಯಾಂಕ್ಸ್ ಅಣ್ಣ, ಆದರೆ ಅವನ ಬಳಿ ಚೇತು ಹೇಳುತ್ತಿದ್ದಾಗ, ಹೇಳಲ್ಲ, ಮತ್ತೆ ನಾನಾಗ ಮಾಡಿದ್ದು ತಮಾಷೆಗೆ. ಅವನು ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ಕಣ್ಣೆತ್ತಿಯೂ ನೋಡಲ್ಲ, ಯಾವಾಗಲೂ ನಿನ್ನ ಬಗ್ಗೆಯೇ ಯೋಚನೆ ಮಾಡುತ್ತಿರುತ್ತಾನೆ ಎಂದು ವೇದ ಅಲ್ಲಿಂದ ವಿನು ಬಳಿ ಬಂದ. ಅವಳು ನಗುತ್ತಾಳೆ ತನ್ನ ಕ್ಲಾಸ್ಗೆ ಹೋದಳು. ಏನು ಹೇಳಿದೆ ಅವಳ ಹತ್ರ? ತುಂಬ ಮಾತಾಡ್ತಿದ್ದೆ ವಿನು ಕೇಳಿದನು. ಏನೋ ತುಂಬ ಮಾತಾಡ್ತಿದ್ಲು, ನಿನ್ನ ಬಗ್ಗೆ ನಿಜವಾಗಿಯೂ ಒಳ್ಳೆಯದನ್ನೇ ಹೇಳಿದೆ ಕಣೋ ನಗುತ್ತಾ ವೇದ ಹೇಳಿದಾಗ, ಹೌದೌದು, ನಿನ್ನ ನಾನು ನಂಬಬೇಕಾ? ಹೋಗೋ ಮಿತ್ರದೋಹಿ ಎಂದವನು ಕಾರಲ್ಲಿ ಕೂತನು. ಬನ್ನಿ ಚಿಕ್ಕಣ್ಣ ಎಂದವನು ಕಾರಲ್ಲಿ ಕೂತು ಅಲ್ಲಿಂದ ಹೊರಟರು. ಹಿಂದೆ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡುತ್ತಿದ್ದವರ ಪಟ್ಟಿಯನ್ನು ತಯಾರಿಸುತ್ತಿದ್ದನ್ನು ತೆಗೆದುಕೊಂಡು ನೋಡುತ್ತಿದ್ದ ವೇದ. ಚಿಕ್ಕಣ್ಣ, ಇವರ ವಿಳಾಸವೆಲ್ಲ ಪತ್ತೆ ಹಚ್ಚಿದ್ದೀರಾ ವೇದ ಕೇಳಿದಾಗ, ಕೆಲವರ ವಿಳಾಸ ಸಿಕ್ಕಿದೆ ಸರ್, ಬನ್ನಿ ತೋರಿಸುವೆ ಎಂದನು ಚಿಕ್ಕಣ್ಣ. ವೇದ ಕೈಲಿದ್ದ ಪಟ್ಟಿಯನ್ನು ಎಳೆದು ತೆಗೆದುಕೊಂಡವನು, ಮಂಜಾ, ಶಶಿ, ಕಾಂತು, ಗುರು, ವಿಜಿ, ಮಧು, ಯಾರು ಇವರೆಲ್ಲ? ಒಬ್ಬೊಬ್ಬರ ಹೆಸರು ಹೇಳುತ್ತಾ ಕೇಳಿದನು ವಿನು. ಮಕ್ಕಳನ್ನು ಕಿಡ್ನ್ಯಾಪ್ ಮಾಡುತ್ತಿದ್ದಕ್ಕೆ ಹಿಂದೆ ನಾನೇ ಇವರುಗಳನ್ನು ಅರೆಸ್ಟ್ ಮಾಡಿದ್ದೆ. ಈಗ ಇವರೆಲ್ಲ ಬಿಡುಗಡೆಯಾಗಿದ್ದಾರೆ. ಇವರನ್ನು ಹಿಂಬಾಲಿಸಿದರೆ ನಮಗೆ ನಿಜವಾದ ಕಿಡ್ನ್ಯಾಪರ್ ಸಿಗಬಹುದು. ಅದಕ್ಕೆ ಇವರ ವಿಳಾಸ ತಿಳಿದುಕೊಂಡು ಇವರನ್ನು ನೋಡಲು ಹೋಗುತ್ತಿರುವುದು. ನಿನ್ನನ್ನು ಅದಕ್ಕೆ ಬರಲು ಹೇಳಿದ್ದು. ಚಿಕ್ಕಣ್ಣ, ಇವರುಗಳಲ್ಲಿ ನಿಮಗೆ ಯಾರದೆಲ್ಲ ವಿಳಾಸ ತಿಳಿದಿದೆಯೋ ಹೇಳಿ, ಅವರ ಬಳಿಗೆ ಹೋಗೋಣ ವೇದ ಹೇಳಿದ. ಸರ್, ಮಂಜಾ ಗುರು ವಿಳಾಸ ಗೊತ್ತು ಸರ್. ಮಧು ಮತ್ತು ವಿಜಿ ಇಬ್ಬರು ಒಟ್ಟಿಗೆ ಇರೋದು ಅಂತ ಕೇಳಿದ್ದೆ, ಎಲ್ಲಿ ಅಂತ ಗೊತ್ತಿಲ್ಲ ಸರ್ ಚಿಕ್ಕಣ್ಣ ಹೇಳಿದನು. ಸರಿ, ಬನ್ನಿ, ಮೊದಲು ಇವರನ್ನು ವಿಚಾರಣೆ ನಡೆಸೋಣ, ನಂತರ ಬೇರೆಯವರ ವಿಳಾಸಕ್ಕೆ ಹೋಗೋಣ. ಯಾರಿಗೆ ಗೊತ್ತು, ಇವರಿಬ್ಬರಲ್ಲೇ ಯಾರಾದರೂ ಕಿಡ್ನ್ಯಾಪರ್ ಆಗಿರಬಹುದಲ್ಲ ಎಂದನು ವೇದ. ಮೂವರು ಮಂಜು ಗುರು ಮನೆ ಹತ್ತ ಹೊರಟರು. ಮಂಜು ಮನೆಗೆ ಹೋದಾಗ ಅವನ ಹೆಂಡತಿ ಮಕ್ಕಳೊಂದಿಗೆ ಇದ್ದ. ಅವನ ಬಳಿ ಕೇಳಿದಾಗ, ನಾನು ಇದನ್ನೆಲ್ಲ ಬಿಟ್ಟು ತುಂಬ ವರ್ಷವೇ ಆಗಿದೆ ಸರ್. ಈಗ ನಾನು ಕಷ್ಟಪಟ್ಟು ದುಡಿದು ನನ್ನ ಮನೆಯವರನ್ನು ಸಾಕುತ್ತಿರುವುದು. ಮತ್ತೆ ನನ್ನನ್ನು ಪೊಲೀಸು, ಜೈಲು, ಕೋರ್ಟು, ಕೇಸು ಅಂತ ಅಳಿಸಬೇಡಿ ಸರ್. ನಾನೀಗ ಒಳ್ಳೆಯವನಾಗಿದ್ದೇನೆ ಎಂದನು ಮಂಜ. ನಂತರ ಗುರು ಮನೆಗೆ ಹೋದರು. ಸರ್, ನಾವು ಅದನ್ನೆಲ್ಲ ಬಿಟ್ಟಿದ್ದೇವೆ ಸರ್. ಈಗ ನನ್ನದೇ ಗ್ಯಾರೇಜ್ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದೇನೆ. ಬೇಕಿದ್ದರೆ ನೀವೊಮ್ಮೆ ಪರೀಕ್ಷಿಸಬಹುದು ಎಂದನು ಗುರು. ವೇದ ಅವನ ಗ್ಯಾರೇಜು, ಅಕ್ಕಪಕ್ಕದ ಮನೆ ಎಲ್ಲವರನ್ನು ವಿಚಾರಿಸಿದ. ಅವನ ಜೊತೆಗೆ ಮಂಜು ಬಗ್ಗೆಯೂ ವಿಚಾರಿಸಿದ. ಎಲ್ಲರೂ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವೇ ನೀಡಿದ್ದರು. ಏನು ಸರ್, ಹೀಗಾಗಿ ಹೋಯಿತು. ನಮಗೆ ವಿಳಾಸ ತಿಳಿದಿದ್ದೇ ಇವರಿಬ್ಬರದ್ದು, ಆದರೆ ಇವರಿಬ್ಬರು ಒಳ್ಳೆಯವರಾಗಿದ್ದಾರೆ. ಮತ್ತೆ ಮಕ್ಕಳ ಕಿಡ್ನ್ಯಾಪ್ ಮಾಡುತ್ತಿರುವುದು ಯಾರು? ನಾವವರನ್ನು ತಲುಪುವುದಾದರೂ ಹೇಗೆ? ಚಿಕ್ಕಣ್ಣ ಆತಂಕದಿಂದ ಹೇಳಿದ. ಏನಾದರೂ ದಾರಿ ಸಿಗಬಹುದು, ನಾವು ತಾಳ್ಮೆಯಿಂದ ಪರಿಶೀಲಿಸಬೇಕು ಅಷ್ಟೇ ವೇದ ಹೇಳಿದ. ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲೂ ಅಂಗಡಿನೂ ಇಲ್ಲ, ಬಾಯಾರಿಕೆ ಬೇರೆ ಆಗ್ತಾ ಇದೆ.
ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಆಮೇಲೆ ಹೋಗೋಣ ಎಂದ ವಿನು. ಅಲ್ಲೇ ಅರ್ಧಂಬರ್ಧ ಕಟ್ಟಿದ್ದ ಸೈಟ್ನತ್ತ ಇದ್ದ ಕಲ್ಲಿನ ಮೇಲೆ ಕುಳಿತ. ವೇದ, ಚಿಕ್ಕಣ್ಣ ಕೂಡ ಬಂದು ಕುಳಿತರು. ಹಾಗೆ ಕೂತು ಕಣ್ಣಾಯಿಸುತ್ತಿದ್ದ ವಿನು ಕಣ್ಣಿಗೆ ಒಂದು ದೃಶ್ಯ ಬಿತ್ತು. ಅದೇ ದೃಶ್ಯವನ್ನು ನೋಡುತ್ತಿದ್ದವನು, ವೇದ, ಅಲ್ಲಿ ನೋಡು ಎಂದು ಬೆರಳು ನಟ್ಟಗೆ ಮಾಡಿ ತೋರಿಸಿದ. ಅವನು ಕೈ ತೋರಿಸಿದತ್ತಲೇ ನೋಡುತ್ತಿದ್ದವರು ಬೆರಗಾಗಿದ್ದರು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.